ಇದು ಒಂದು ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ನಾನು ಚಿತ್ರ ನೋಡಿರೋದ್ರಿಂದ ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಇದು ಒಂದು ಹೆಜ್ಜೆಯನ್ನು ಮುಂದಿಟ್ಟು ಹೋಗಿದ್ದಾರೆ ಈ ತಂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಕತೆ, ಈ ರೀತಿಯ ಒಂದು ಪ್ರಯೋಗ ಬಹುಶಃ ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲಿ ಬಂದಿರಲಿಕ್ಕಿಲ್ಲ. ಒಂದು ಹೊಸ ಪ್ರಯೋಗ, ಪ್ರಯೋಗಾತ್ಮಕತೆಯಲ್ಲೂ ಕೂಡ ಒಂದು ವಿಜ್ಞಾನದ ಒಂದು ಗೋಡೆ ಇದೆ, ಒಂದು ನಂಬಿಕೆಯ ಗೋಡೆ ಇದೆ, ಹಾಗೂ ಒಂದು ಅಪನಂಬಿಕೆಯ ಗೋಡೆ ಕೂಡ ಇದೆ. ಇದೆಲ್ಲವನ್ನು ಇಟ್ಕೊಂಡು ಮನುಷ್ಯನ ಮನಸ್ಸಿನ ದೊಡ್ಡ ಆಟನೇ ಈ ಮಾಂತ್ರಿಕ. ದೆವ್ವವನ್ನು ಹುಡ್ಕೊಂಡು ಹೋಗೋದು ಎಲ್ಲಾರು ಕೇಳಿದ್ದೀರ ನೀವು? ಏನು ಎತ್ತ? ಈ ರೀತಿ ಹತ್ತಾರು ಕುತೂಹಲಕಾರಿ ಸನ್ನಿವೇಶಗಳನ್ನು ಕೂಡ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾನೇ ಈ ಮಾಂತ್ರಿಕ. ನೀವು ಸಿನಿಮಾ ನೋಡಿದ್ರೆ ಇಡೀ ತಂಡಕ್ಕೆ ಬೆನ್ನನ್ನು ತಟ್ತೀರಿ ನೀವು, ಖಂಡಿತ. ಇದು ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡುವ ಎಲ್ಲ ಸಾಹಸವನ್ನು ತಂಡ ಮಾಡ್ತಾ ಇದೆ. ಈಗ ಪ್ರಚಾರದ ಒಂದು ಹಂತ ಪ್ರಾರಂಭ ಮಾಡಬೇಕಂತ ಇವತ್ತು ನಿಮ್ಮನ್ನೆಲ್ಲರನ್ನು ಕರೆದು ಈ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿ, ಚಿತ್ರದ ಬಗ್ಗೆ ಒಂದಷ್ಟು ವಿಜುವಲ್ಸ್ನ ನಿಮಗೆಲ್ಲರಿಗೂ ತೋರಿಸ್ಬೇಕು ಅನ್ನೋ ರೀತಿ ಈ ಸಮಾರಂಭವನ್ನು ಏರ್ಪಾಡು ಮಾಡೋದು. ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಮಾಧ್ಯಮದ ಹಿತೈಷಿಗಳಿಗೂ ಚಿತ್ರತಂಡಕ್ಕೂ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರಿ ಈಗ ತೆರೆ ಮೇಲೆ ಮಾಂತ್ರಿಕನ ಕೈಚಳಕ ನೋಡೋಣ, ನಂತರ ತಂಡದ ಮಾತುಕತೆ. ಫಿಲಮ್ ಈ ಫಿಲಮಲ್ಲಿ ಡೈರೆಕ್ಷನ್ ಆ್ಯಂಡ್ ಪ್ರೊಡ್ಯೂಸರ್ ಹಾಗೆ ಆಮೇಲೆ ಆ್ಯಕ್ಟು ಮಾಡಿದ್ದೀನಿ. ಈ ಮೂವಿಯಲ್ಲಿ ವ್ಯಾಸವನ್ ಕೃಷ್ಣ ಅಂತ ಏನು ಬರುತ್ತೋ, ಆ ಯುಗದ ರಾಮ ಅಲ್ಲ, ಈ ಯುಗದ ಕೃಷ್ಣ, ವ್ಯಾಸವನ್ ಕೃಷ್ಣ ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಹಾಗಾಗಿ ಇದೊಂದು ಈ ಮೂವಿ ಬಗ್ಗೆ ಹೇಳಕ್ಕೆ ಬಂದರೆ ಇದೊಂದು ಗೋಸ್ಟ್ ಹಂಟರ್ ಮೂವಿ. ಆ್ಯಕ್ಚುಲಿ ಹೇಗೆ ಮನುಷ್ಯರು ದೆವ್ವಗಳನ್ನ ನಂಬ್ತಾರೆ, ಅದಿದೆಯೋ ಇಲ್ವೋ, ಎಲ್ಲಿದೆ, ಹೇಗಿದೆ, ನಿಜವಾಗ್ಲೂ ಅದು ಮನುಷ್ಯರಿಗೆ ಪ್ರಾಬ್ಲಮ್ ಕೊಡ್ತಿದ್ಯಾ, ಇಲ್ಲ ಸೈಕಾಲಜಿಕಲ್ ಫೀಲಿಂಗ್ಸಾ ಇದು ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಅದ್ರ ಬೇಸ್ ಮೇಲೆ ಮಾಂತ್ರಿಕ ಅನ್ನೋ ಒಂದು ಸಿನಿಮಾ ಮಾಡಿದ್ದೀನಿ. ಆಮೇಲೆ ಇದು ಬಂದು ಮಾಂತ್ರಿಕ ಬಂದು ಇಂಟೆಲೆಕ್ಚುಯಲ್ ಇನ್ವೆಸ್ಟಿಗೇಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಆಮೇಲೆ ಏನಂದ್ರೆ ಮಾಂತ್ರಿಕ ಮೇನ್ ಈ ಪರ್ಸನ್ ಯಾರು, ವ್ಯಾಸವನ್ ಕೃಷ್ಣ ಅನ್ನೋ ಪರ್ಸನ್ CTR ಆರ್ಗನೈಸೇಷನ್ ಇಟ್ಕೊಂಡಿರ್ತಾನೆ. CTR ಅಂದ್ರೆ ಕಮ್ ಟು ರಿಯಾಲಿಟಿ ಅಂತ. ಸೊ ಈ ಕಮ್ ಟು ರಿಯಾಲಿಟಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಇನ್ ಕೇಸ್ ಯಾರಾದರೂ ಇಲ್ಲೊಂದು ನಡೀತಿದೆ, ಈ ಥರ ಒಂದು ಪ್ರಾಬ್ಲಮ್ ನಡೀತಿದೆ, ಇಲ್ಲಿ ಮನೇಲಿ ಒಂದು ದೆವ್ವ ಇದೆ, ಇಲ್ಲಂದ್ರೆ ಇಲ್ಲೊಂದು ಸಿಚುವೇಶನ್ ನಡೀತಿದೆ, ಇದು ದೆವ್ವ ಇರ್ಬೋದಾ ಅಂತ ಹೇಳಿ ನ್ಯಾಚುರಲಿ ಜನರಿಗೆ ಒಂದು ಭಯ ಇಡ್ತಾರೆ. ಅದು ಅಲ್ಲ ಅನ್ನೋದಕ್ಕೆ ಈ ಪರ್ಸನ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ. ಸೊ ಕೈಂಡ್ ಆಫ್ ಅ ಗೋಸ್ಟ್ ಹಂಟರ್ ಫಿಲಮ್ ಇದು. ಆ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆಮೇಲೆ ರಾಧಿಕಾ ಮಾಲಿ ಪಾಟೀಲ್ ಅಂತ ಇವರು ಆಕ್ಟ್ ಮಾಡಿದ್ದಾರೆ. ಕಾತ್ಯಾಯಿನಿ ಹಾಗೆ ಆಕ್ಟ್ ಮಾಡಿದ್ದಾರೆ ಇವರು ಫಿಲಮಲ್ಲಿ. ಮೇನ್ಲಿ ಏನಂದ್ರೆ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಈ ಪರ್ಸನ್ ಮೇನ್ ಮೋಟೋ ಬಂದು ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಇದು ಮಾಂತ್ರಿಕ 1, ಮೇಲ್ ಬಿ ಮಾಂತ್ರಿಕ 2 ಆಗ್ಬೋದು, ಮಾಂತ್ರಿಕ 3, ಈ ಥರ ಮಾಂತ್ರಿಕ ಆಗ್ಬೋದು. ಬಟ್ ಮೊದಲು ನಾನು ಸ್ಕ್ರಿಪ್ಟ್ ಬರ್ಕೊಂಡಾಗ ಫಸ್ಟು ನನ್ನ ತಲೆಯಲ್ಲಿ ಬಂದಿದ್ದು ಇದೊಂದು ಸೀರೀಸ್ ಮಾಡಬೇಕು. ಸೀರೀಸ್ ಮಾಡಿದಾಗ ಅದರಲ್ಲಿ ಅಪ್ಪು ಇರಬೇಕು, ಪುನೀತ್ ಸರ್ ಇರಬೇಕು ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಥಾಟ್ ಅದೇ ಬಂದಿದ್ದು. ಸೊ ಒನ್ಸ್ ನಾವು ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಓಕೆ ಇಲ್ಲ ಅವ್ರನ್ನ ರೀಚ್ ಮಾಡೋಕ್ಕೆ ಕಷ್ಟ ಅಂತಂದಾಗ ಸೊ ನಾವೇ ನಮ್ಮ ಇದರಲ್ಲಿ ಆ ಕ್ಯಾರೆಕ್ಟರ್ಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾರೋ ಅವರಲ್ಲೇ ಆ್ಯಡ್ ಮಾಡೋಣ ಅಂದ್ಕೊಂಡಾಗ ಸರಿ ಎಲ್ಲರೂ ಹೇಳಿದ್ರು ಟ್ರೈ ಮಾಡಿ ನೀವು ಅಂತ. ಹೇಗಿದ್ರೂ ಸ್ಕ್ರಿಪ್ಟ್ ಬರೆದಿದ್ದೀನಿ. ಸೊ ಹಾಗಾಗಿ ಅದ್ರ ಒಳಗಡೆ ಏನೇನು ಪಾತ್ರಗಳು ಏನೇನು ನಡೆಯುತ್ತೆ ಅಂತ ಗೊತ್ತಿದ್ದೀನಿ. ಆ ಕ್ಯಾರೆಕ್ಟರ್ ಪ್ರಕಾರ ವ್ಯಾಸವನ್ ಕೃಷ್ಣ ಅನ್ನೋ ಒಬ್ರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಇದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ. ಆಮೇಲೆ ಮ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ನಿಯರ್ಲಿ ಒಂದು ಮಾಲಲ್ಲಿ ಶೂಟ್ ಮಾಡಿದ್ವಿ. ಹತ್ರ ಒಂದು 30 to 40 days ಶೂಟ್ ಮಾಡಿದ್ದೀವಿ. ಈ ಮಾಲಲ್ಲಿ ಏನಂತಂದರೆ ಒಂಥರ ವಿಚಿತ್ರ ವಿಷಯಗಳು ನಡೀತಿತ್ತು ನನಗೆ. ಲೈಕ್ ಹೇಗಂದರೆ ನಮ್ಮಲ್ಲಿ ಆರ್ಟಿಸ್ಟ್ಗಳಿದ್ರು, ಕ್ಯಾಮ್ರಾಮನ್ ಇದ್ದರು. ನಮ್ಮ ಫಸ್ಟ್ ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು. ಸೊ ಅವರು ಶೂಟ್ ಮಾಡಿದ್ರು. 1 week ಶೂಟ್ ಆಯಿತು. ಫಸ್ಟ್ ಲೊಕೇಶನ್ಸ್ ನೋಡಿದ್ವಿ. ಲೊಕೇಶನ್ ಎಲ್ಲ ತುಂಬ ಹುಡುಕಾಡಿದ್ವಿ ಲೊಕೇಶನ್ಸ್. ಫೈನಲಿ ಒಂದೇ ಒಂದು ಲೊಕೇಶನ್ ಸಿಕ್ತು. ಅದೊಂದು ದೊಡ್ಡ ಮಾಲ್. ನಾರ್ಮಲಿ ಬೆಂಗಳೂರಲ್ಲಿ ಮಾಲ್ ಎಂಟಿಯಾಗಿ ಬಿಡೋಲ್ಲ, ಎಲ್ಲೇ ಆಗಲಿ. ಯಾವುದೇ ಒಂದು ಸ್ಪೇಸ್ ಸಿಕ್ಕಿದ್ರೇನು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಂಥ ಒಂದು ದೊಡ್ಡ ಮಾಲ್, ಆಲ್ಮೋಸ್ಟ್ ಎಷ್ಟಿರ್ಬೋದು, ಒಂದು ಅರ್ಧ ಎಕರೆ ಇರ್ಬೋದು, 1 ಎಕರೆ
ಒಂದು ನಿಯರ್ ಬೈ ಒಂದು 3/4 ಎಕರೆ ಇರುತ್ತೆ. ಅಷ್ಟು ದೊಡ್ಡ ಮಾಲ್, ಎಂಟಿ ಮಾಲ್, ಆ ಮಾಲಲ್ಲಿ ಶೂಟ್ ಮಾಡಿದ್ವಿ. ಹುಡುಕ್ತಾ ಇದ್ವಿ ಈ ಥರ ಮೇನ್ಲಿ ಏನಂದರೆ ನಾವು ಎಜುಕೇಟ್ ಮಾಡಬೇಕು, ಮೀನ್ ವೆಲ್ ಎಂಟರ್ಟೈನ್ಮೆಂಟು ಮಾಡಬೇಕು ಅನ್ನೋ ಥರ. ಈ ಸ್ಕೂಲ್ ಅನ್ನೋ ಕಾನ್ಸೆಪ್ಟ್ ಬಂದಿತ್ತು ಫಸ್ಟು ನಮಗೆ, ಯಾಕಂದರೆ ಮಕ್ಕಳಿಗೆ ಒಂದು ಗೈಡ್ ಮಾಡ್ತಾ ಅದೇ ಅಟ್ ದ ಸೇಮ್ ಟೈಮ್ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂದ್ಕೊಂಡು. ಬಟ್ ಸ್ಕೂಲ್ ಅನ್ನೋದು ಒಂದು ಚಿಕ್ಕ ಪ್ಲಾಟ್ಫಾರ್ಮ್ ಆಗಿಬಿಡುತ್ತೆ. ಇದಕ್ಕಿಂತ ಬೆಟರಾಗಿ ಏನು ಮಾಡೋಣ ಅಂದ್ಕೊಂಡು ನೋಡಿದಾಗ ಈ ಒಂದು ಮಾಲ್ ನಮಗೆ ಬಂದಿತ್ತು. ಈ ಮಾಲ್ ಸಿಕ್ಕಿದ್ದು ಹೇಗಂದರೆ, ನಾವು ಒಂದು 1 week 10 days ಹುಡುಕ್ತಾ ಇದ್ವಿ ಪ್ಲೇಸಸ್ನ. ಹುಡುಕ್ತಾ ಒಂದು ಪ್ಲೇಸಲ್ಲಿ ಬಿಫೋರ್ ನೈಟ್ ನನಗೆ ಕನ್ಸು ಬಿದ್ದಿತ್ತು, ಇದೊಂದು ಪ್ಲೇಸ್ ಇದೆ ಅದು ನೋಡು ಅಂತ. ನೆಕ್ಸ್ಟ್ ಡೇ ಹುಡುಕ್ತಾ ನಾನು ದುಷ್ಯಂತ್ ಅವ್ರಿಗೆ ಹೇಳಿದೆ, ಇಲ್ಲೊಂದು ಮಾಲ್ ಇದೆ ನೋಡೋಣ ಬನ್ನಿ ಅಂತ. ಆವಾಗ ಅವ್ರು ಹೇಳಿದ್ರು ಸರಿ ನಡಿ ಹೊಡೋಣ ಅಂತ. ಒಳಗಡೆ ಹೋಗಿ ನೋಡಿದ್ರೆ ನನ್ನ ಡ್ರೀಮಲ್ಲಿ ಏನು ಬಂದಿತ್ತು ಸೇಮ್ ಆಸ್ ಇಟ್ ಈಸ್ ಅಲ್ಲೊಂದು ಪಿಕ್ಚರ್ ಕಾಣಿಸ್ತು. ಓಕೆ, ಇದೇ ಫಿಕ್ಸ್ ಮಾಡೋಣ, ಇದೇ ಬೆಸ್ಟ್ ನಮ್ಮ ಮೂವಿಗೆ ಬೇಕಾಗಿರೋ ಮೇನ್ ಏನಂದರೆ ಇಂಜೆಕ್ಟ್ ಮಾಡೋ ಒಂದು ಮೇನ್ ಪ್ಲಾಟ್ ಆಗುತ್ತೆ ಈ ಪ್ಲೇಸು ಅಂತೇಳಿ ಆ ಪ್ಲೇಸ್ನ ನಾವು ತಗೊಂಡ್ವಿ. ಅಲ್ಲಿಂದ ಸ್ಟಾರ್ಟು. ಶೂಟ್ ಮಾಡೋ ಟೈಮಲ್ಲಿ 1 week ಶೂಟ್ ಮಾಡಿದ್ವಿ. 1 week ಆದಮೇಲೆ ಕ್ಯಾಮ್ರಾಮನ್ ಹೊರಟೋಗ್ಬಿಟ್ಟು. ನಾವು ಯಾಕೆ ಹೋದ್ರು ಅಂತ ಮತ್ತೆ ಅವ್ರನ್ನ ಕರೆದ್ವಿ, ಏನಾಯ್ತು, ಏನು ಸಿಚುವೇಶನ್ ಹೇಳಿ ಅಂತ. ಆಗ ಅವ್ರು ಹೇಳಿದ್ದು, ಇಲ್ಲ ಆ ಮಾಲಲ್ಲಿ ಏನೋ ಒಂಥರ ವಿಚಿತ್ರ ವಿಷಯಗಳು ನಡೀತಾ ಇದೆ ಅಂತ. ನಾನಂದೆ, ನೀವು ಕ್ಯಾಮ್ರಾಮನ್ ಆಗಿದ್ದೀರಾ, ನಿಮಗೂ ಅವ್ರಿಗೆ ಆಲ್ಮೋಸ್ಟ್ ಒಂದು 40+ ಇತ್ತು ಏಜು. ನೀವು ಅವ್ರು ಕೇಳೋದವರು, ನೀವು ಈ ಥರ ಎಲ್ಲ ನೋಡಿರ್ತಾರೆ ನಾರ್ಮಲಿ ನಿಮ್ಮ ಏರಿಯಾದಲ್ಲಿ, ಬಟ್ ನೀವ್ಯಾಕೆ ಓಡೋದ್ರಿ ಅಂತ. ನನಗೆ ಇದ್ರ ಮೇಲೆ ಯಾವತ್ತೂ ನಂಬಿಕೆ ಇಲ್ಲ ದೆವ್ವಗಳ ಮೇಲೆ, ಬಟ್ ನಾನು ನೋಡಿದ್ದು ಅಲ್ಲಿನೋ ಒಂದು ವಿಚಿತ್ರ ನಡೀತಿದೆ ಅಂತ. ನಾವೆಲ್ಲ ಲೈಟ್ಸ್ ಎಲ್ಲ ಹಾಕಿದ್ವಿ ಆಲ್ಮೋಸ್ಟ್. ಹೇಗಂದರೆ ಇಷ್ಟೇ ಏರಿಯಾಗೆ ಲೈಟ್ಸೇ ಇಲ್ಲ, ಲೈಟ್ಸ್ ಹಾಕಿದ್ವಿ. ಎಲ್ಲಿ ರಿಫ್ಲೆಕ್ಷನ್ ಇರುತ್ತೋ ಅದಕ್ಕೆ ಆಪೋಸಿಟಲ್ಲಿ ಒಂದು ಎಫೆಕ್ಟ್ ಕ್ರಿಯೇಟ್ ಆಗ್ತಿತ್ತು. ಇದನ್ನ ಫೋಟೋ ತಗೊಂಡು ನನಗೆ 1 week ಆದಮೇಲೆ ಬಂದು ನೈಟ್ 12 ಗಂಟೆ ಬಾಗಿಲು ತಟ್ಟಿದ್ರು. ಸ್ಟುಡಿಯೋದಲ್ಲಿದ್ದೆ. ಸರ್ ಬನ್ನಿ ಸರ್, ನಿಮ್ಮ ಜೊತೆ ಮಾತಾಡಬೇಕು ಅಂತ. ಸರಿ ಹೇಳಿ ಏನು. ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಈ ಪ್ರಾಜೆಕ್ಟ್ ಮಾಡೋ ಡೌಟು ಅಂದು. ಯಾಕೆ ಏನಾಯ್ತು ಹೇಳಿ ಸರ್. ಹಾಗೆ ಸರಿ, ಇಲ್ಲಿ ಮಾತಾಡಿದ್ರೆ ಇನ್ನೂ ಆ ಪರ್ಸನ್ ಸ್ವಲ್ಪ ಇನ್ನೂ ಗಾಬರಿ ಪಡ್ತಾರೆ ಅಂದ್ಕೊಂಡ್ರು. ನಾನು ದುಷ್ಯಂತ್ ಇಬ್ಬರು 2 ಕಾರ್ ತಗೊಂಡು ಹೊರಟ್ವಿ. ಹೊರಡೋ ಟೈಮಲ್ಲಿ ಕಾರಲ್ಲಿ ನೋಡಿ ಸರ್ ಇದು ನೋಡಿ ಸರ್ ಅಂತ ತೋರಿಸ್ತಾ ಇದ್ದಾರೆ. ನಾನು ಸರಿ ಏನಾಯ್ತು ಹೇಳಿ ಸರ್, ಇದು ನೋಡಿ ಸರ್, ಈ ಥರ ಬರಬಾರ್ದು ಸರ್, ಈ ಥರ ಬಂದಿದೆ ನೋಡಿ ಸರ್, ಈ ಥರ ಬಂದು. ನನಗೆ ಏನಾಯ್ತು ಇವಾಗ, ನಾರ್ಮಲ್ ರಿಫ್ಲೆಕ್ಷನ್ ಅದು ಎಲ್ಲಾದರೂ ಇದ್ದೇ ಇರುತ್ತೆ, ಅದು ಕಾಮನ್ ರಿಫ್ಲೆಕ್ಷನ್ ಅಲ್ಲ ಸರ್, ಇದು ಸಮಥಿಂಗ್ ಏನೋ ಇದೆ. ಬಟ್ ಇಲ್ಲಿ ಶೂಟ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಬೇಕು ಅಂತ. ನಾವು ಯಾವಾಗ ತಂಡ 45ರಿಂದ 50 ಜನ ಇದ್ದಿದ್ದ ತಂಡ ಆ ಮಾಲ್ಗೆ ಹೋದ್ಮೇಲೆ ನಿಯರ್ಲಿ 20 ಮೆಂಬರ್ಸ್ ಆಗ್ಬಿಟ್ವಿ. ಒಬ್ಬೊಬ್ಬರೇ ಹೋಗೋದು. ನಾನು ಇಲ್ಲಿ ವರ್ಕ್ ಮಾಡಲ್ಲ ಸರ್, ನನ್ಗಿಲ್ಲ ಆದ್ರೆ ಶೂಟ್ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಬೇರೆ ಕಡೆ ಶೂಟ್ ಮಾಡ್ತೀನಿ. ಇದೇ ತರ ಒಬ್ಬ ಕ್ಯಾಮರಾಮನ್ಗೆ ಆಯ್ತು. ಕ್ಯಾಮರಾಮನ್ ಭಯಪಟ್ಟು ಅವತ್ತೇ ಹೊರಟ್ಬಿಟ್ರು. ಅದನ್ನ ನಾವು ತುಂಬಾ ಕನ್ವಿನ್ಸ್ ಮಾಡಿದ್ವಿ. ನಮ್ಮ ರವಿಕುಮಾರ್ ಆಗ್ಲಿ, ನಾನಾಗ್ಲಿ, ದುಷ್ಯಂತ್ ಆಗ್ಲಿ ತುಂಬಾ ಕನ್ವಿನ್ಸ್ ಮಾಡಿದ್ವಿ. ಇಲ್ಲ ಏನು ಇಲ್ಲ, ಬನ್ನಿ ನಾವು ಸಾಥ್ ಕೊಡ್ತೀವಿ ಅಂತ. ಅವ್ರ ಕೈಲಾಗ್ಲಿಲ್ಲ, ಹೊರಟ್ರು. ಅದಾದ್ಮೇಲೆ ಸೆಕೆಂಡ್ ಬಂದು ಮೇಕಪ್ ಮ್ಯಾನ್. ನಾರ್ಮಲಿ ನಾವು ಮಧ್ಯಾಹ್ನ ಲಂಚ್ ಅಂತ ತಗೊಂಡ್ ಬಂದಾಗ ಮೇಕಪ್ ಮ್ಯಾನ್ ಅಂದ್ರೆ ಸರಿ ನಾನು ಹೊಡ್ತೀನಿ, ಒಂದು ರೌಂಡ್ ಹಾಕೊಂಡ್ ಬರ್ತೀನಿ. ಸರಿ ಓಕೆ ಬನ್ನಿ. ಇನ್ನೊಂದು ಆ ಮಾಲಲ್ಲಿ ಏನಂದ್ರೆ ಫಸ್ಟ್ ಟೈಮ್ ನಾನು ಯಾವತ್ತೇ ಆಗ್ಲಿ ಒಬ್ಬೊಬ್ಬರನ್ನೇ ಬಿಡ್ತಿದ್ದೆ, ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಬನ್ನಿ ಅಂತ. ಏನಾಯ್ತು ಅಂದ್ರೆ ಆ ಪರ್ಸನ್ ಬಂದಿದ ಈ ತರ ಒಂದು ಇದಿದೆ, ಮೆಟ್ಲಿದೆ. ಈ ಪರ್ಸನ್ ಕಣ್ಣಲ್ಲಿ ನಿಂಗೆ ನೀರ್ ಹಾಕೊಂಡ್ ಬಂದು ಟಕ್ ಅಂತ ಹಿಂಗ್ ನೋಡಿದಾನಂತೆ. ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 25ರಿಂದ 30 ಅಡಿ ಅಷ್ಟು ಆಕಾರದ ಒಬ್ಬ ಮನುಷ್ಯ ಕಾಣಿಸಿದ್ದಂತೆ, ಅದು ವೈಟ್ ಅಂಡ್ ವೈಟ್ ಅಲ್ಲಿ. ಅವನು ಜೋಬಿಯಲ್ ಆಗಿ ಇರ್ತಿದ್ದ ಎಂಟೈರ್ ಸೆಟ್ ಅಲ್ಲಿ ಅವನೇ ಜೋಬಿಯಲ್ಲಿ ಇದ್ದಿದ್ದು. ಅವನು ಮತ್ತೆ ಜಗದೀಶ್ ಅಂತ ಇನ್ನೊಬ್ಬ ಇಲ್ಲಿ ಕ್ಯಾರೆಕ್ಟರ್, ಅವರಿಬ್ಬರೇ ಜೋಬಿಯಲ್ಲಿ ಎಂಟೈರ್ ಮಾಲ್ ಅಲ್ಲಿ ತಿರ್ಗೋರು ಅವರಿಬ್ರೆ. ನನ್ ಬಿಟ್ಟಾದ್ಮೇಲೆ ಅವರಿಬ್ರೇ ಹೋಗೋದು. ಸರಿ, ಅವ್ನು ನೋಡಿದ್ಮೇಲೆ ಅವತ್ತು ಅವ್ನಿಗೆ ಭಯ ಶುರು ಆಯ್ತು. ಭಯ ಶುರುವಾಗಿ ಮಧ್ಯಾಹ್ನ ಬಂದು ಕೇಳ್ದ, ಸರ್ ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ನೀನು ಅಷ್ಟು ಜೋಬಿಯಲ್ ಆಗಿದ್ದ ಪರ್ಸನ್ ಯಾಕೆ ಹಿಂಗಾದೆ ಅಂತ. ಅವ್ನು ಹೇಳ್ದ, ನಾನು ಈ ತರ ಒಂದು 20, 25, 30 ಅಡಿ ನೋಡಿದೆ ಸರ್. ಸರಿ ಬಿಡು ಅಂತ. ಅವನು ಅಳು ಶುರು ಆಯ್ತು. ಹೆಂಗಂದ್ರೆ ಜೋಬಿಯಲ್ಲಿ ಇದ್ದ ಪರ್ಸನ್ ಟಪಕ್ ಅಂತ ಬಿದ್ದೋದ. ಅದಾದ್ಮೇಲೆ ನೆಕ್ಸ್ಟ್ ಟೈಮ್ ನಮ್ಮ ಡ್ರೈವರ್ಸ್ ಇದ್ರು ಅಲ್ಲಿ. ಆ ಡ್ರೈವರ್ಗೆ ನಾವ್ ಈ ತರ ಎಕ್ವಿಪ್ಮೆಂಟ್ಸ್, ಸ್ಟ್ಯಾಂಡ್ಸ್, ಅದು ಇದು ಲೈಟ್ಸ್ ಎಲ್ಲ ಇತ್ತು. ಒಂದು ಲೈಟ್ಸ್ ಸ್ಟ್ಯಾಂಡ್ಸ್ ತಗೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ವಿ. ಆ ಪರ್ಸನ್ಸ್ ತರೋ ಟೈಮಲ್ಲಿ ಅಲ್ಲಿ ಚೇರ್ಗಳೆಲ್ಲ ಅಲ್ಲಾಡ್ತಿತ್ತಂತೆ. ಅದು ನೋಡಿ ಅದು ಶುರು ಅವ್ರಿಗೆ ಭಯ. ಇದೇನಿದು ಭಯ ಶುರು. ಅದವರು ಓಡ್ ಬಂದು ಮತ್ತೆ ಹೇಳಿದ್ರು, ಸರ್ ನಾನು ಅಲ್ಲಿಗೆ ಹೋಗಲ್ಲ, ಅಲ್ಲಿಗೆ ಮಾತ್ರ ಹೋಗೋದೇ ಇಲ್ಲ ಅಂತ. ಸರಿ ಏನಾಯ್ತು ಅಂತ. ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ. ಮತ್ತೆ ಕರ್ಕೊಂಡ್ಬಂದು ಆ ಪ್ಲೇಸ್ ನೋಡಿದ್ರೆ ನ್ಯಾಚುರಲಿ ಹೇಗಿದೆಯೋ ಹಾಗೆ ಇದೆ. ಆಮೇಲೆ ನೋಡಿದ್ಮೇಲೆ ಅವ್ರಿಗೆ ಭಯ ಶುರು ಆಗಿತ್ತು. ಆಮೇಲೆ ಅವತ್ತಿಂದ ಹೇಳಿದೆ, ಯಾರಾದ್ರೂ ಶೂಟ್ ಅನ್ ಟೈಮಲ್ಲಿ 2 ಇಲ್ಲ 3 ಜನ ಹೊಡ್ಲೇಬೇಕು. ಯಾಕಂದ್ರೆ ಆ ಮಾಲ್ ನೋಡಿದ್ರೆ ಸೀರಿಯಸ್ಲಿ ಮೂವಿಯಲ್ಲಿ ಆ ಮಾಲ್ ಫುಲ್ಲು ಶೂಟ್ ಮಾಡಿದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು
100-150 ಮೀಟರ್ಸ್ವರೆಗೂ ಯಾರು ಇರಲ್ಲ, ಲೈಟ್ಸ್ ಇಲ್ಲ, ಏನೂ ಇಲ್ಲ ಆ ಮಾಲಲ್ಲಿ. ಅಂಥ ಮಾಲಲ್ಲಿ ಶೂಟ್ ಮಾಡಿದ್ವಿ. ಅಲ್ಲೂ ಭಯ ಪಟ್ಟಿದ್ದಾರೆ. ಅವರಾದ್ಮೇಲೆ ಒಂದಿನ ಟೀ ಮಾಡ್ತಿದ್ರು. ನ್ಯಾಚುರಲಿ ನಾವೇ ಶೂಟಲ್ಲಿ ಟೀ ಮಾಡ್ಕೊಳ್ತೀವಿ. ಟೀ ಮಾಡೋ ಟೈಮಲ್ಲಿ ಆ ಪರ್ಸನ್ ಈ ಥರ ಕುಕ್ ಏನಂದ್ರೆ ಟೀ ಮಾಡೋ ಟೈಮಲ್ಲಿ ಟಕ್ ಅಂತ ಯಾವುದೋ ಕೆಳಗೆ ಒಂದೋಯ್ತಂತೆ. ಅಲ್ಲಿಂದ ಶುರು, ಅಲ್ಲೇ ಬೀಸಾಕ್ಬಿಟ್ಟು ಅಲ್ಲಿ ಓಡು ಸರ್, ನಾನು ಮಾತ್ರ ಇಲ್ಲಿ ಶೂಟ್ ಮಾಡಲ್ಲ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ಗಳು ಹೇಗೋಯ್ತು ಅಂದರೆ, ಆ ಮಾಲಲ್ಲಿ ಯಾರ್ಯಾರು ಕಾಲಿರ್ತಾರೋ, ಒಂದು ಶೋ ಅಂತ ಒಂದು ಚಿಕ್ಕದೊಂದು 10 ಮಿನಿಟ್ಸ್ ಅಲ್ಲ 2 ಮಿನಿಟ್ಸು 3 ಮಿನಿಟ್ಸ್ ಕ್ಲಿಪ್ ತಗೊಂಡು ಹೈದರಾಬಾದ್ ಇದಕ್ಕೆ ಹೋಗಿದ್ವಿ, ಪ್ರಸಾದ್ ಇದಕ್ಕೆ ಹೋಗಿದ್ವಿ, ಏಟಿಂಗ್ ಲ್ಯಾಬ್ಗೆ ತಗೊಂಡು ಹೋಗಿ ಬಂದಿದ್ದಾರೆ. ಅವತ್ತು ಅವ್ರು ಹೇಳಿದ್ರು ಒಂದು ಮಾತು, ಇದು ಎಲ್ಲಿ ಶೂಟ್ ಮಾಡಿದ್ರಿ, ಹೇಗೆ ಶೂಟ್ ಮಾಡಿದ್ರಿ ಅಂತ ಕ್ವಶನ್ ಕೇಳಿದಾರಂತೆ ಅಲ್ಲಿ ಇನ್ಚಾರ್ಜ್. ಈ ಥರ ಈ ಪ್ಲೇಸಲ್ಲಿ ಶೂಟ್ ಮಾಡಿದ್ದೀವಿ ಸರ್ ಅಂತಿದ್ದಕ್ಕೆ, ಸ್ವಲ್ಪ ಹುಷಾರಾಗಿರೋಕ್ಕೆ ಹೇಳಿ, ಆ ಪ್ಲೇಸು ಅಷ್ಟು ಒಳ್ಳೇದಲ್ಲ, ಒಂದು 5 o'clock ಒಳಗಡೆ ಶೂಟ್ ಮುಗಿಸ್ಕೊಂಡು ಹೊಟ್ಬಿಡಿ ಅಂತಂದ್ರಂತೆ. ಸರಿ, ಓಕೆ, ಅದಾಯಿತು. ಅದಾದ್ಮೇಲೆ ನಮ್ಮಲ್ಲಿ ಇರೋ ಯಾರ್ಯಾರು ಒಬ್ಬೊಬ್ಬರು ಒಂದೊಂದು ಕ್ಯಾರೆಕ್ಟರ್ಸ್ ಏನು ಹೇಳ್ತಾರೆ ಅಂದರೆ, ಸರ್ ನಾವು ಮಾಲ್ ಒಳಗಡೆ ಹೋದರೆ ಅಲ್ಲಿಂದ ಆಚೆ ಬರಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಸರ್, ತುಂಬ ಟೈಮ್ ಹಿಡಿಯುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಆಚೆ ನಾವು ನ್ಯಾಚುರಲಿ ಆಚೆ ಪಾರ್ಕಿಂಗ್ ಲಾಟ್ಗೆ ಹೋಗ್ಬೇಕಂದ್ರೆ 1-1.5 ನಿಮಿಷಲ್ಲಿ ಹೋಗ್ತೀವಿ. ಬಟ್ ಅಲ್ಲಿಂದ ಅಲ್ಲಿಗೆ ಬರಬೇಕಂದ್ರೆ 2-3 ನಿಮಿಷ ಹಿಡಿಯುತ್ತೆ ಅಷ್ಟು. ಅಟ್ ದ ಸೇಮ್ ಟೈಮ್ ಅಲ್ಲಿ ಬಾವುಲಿಗಳು ಇತ್ತು. ನಾವು ನೋಡಿದಾಗ ನಾವು ಶೂಟ್ ಟೈಮಲ್ಲಿ ಏನಂದ್ರೆ, ಇವೆಲ್ಲ ಭಯಪಟ್ಟಿದ ತಕ್ಷಣ ಎಲ್ಲರಿಗೂ ಇಲ್ಲ, ಇದನ್ನ ನಾವು ಇನ್ನೊಂದು ರೂಪದಲ್ಲಿ ತಗೊಂಡೋಗ್ಬೇಕು ಅನ್ನೋ ಇದರಿಂದ ನೆಕ್ಸ್ಟ್ ಡೇ ಡೈಲಿ ಮಾರ್ನಿಂಗ್ ಶಂಖ ತಗೊಳ್ಳೋದು, ಯಾವ್ಯಾವ ಪ್ಲೇಸಲ್ಲಿ ಶೂಟ್ ಮಾಡ್ತೀವೋ ಅಲ್ಲೊಂದ್ಸಲ ಶಂಖ ಓದೋದು. ಅದಾದ್ಮೇಲೆ ಮಧ್ಯಾಹ್ನ ಲಂಚ್ ಹೋದ್ಮೇಲೆ ಮತ್ತೆ ಮಧ್ಯಾಹ್ನ ಲಂಚ್ಗೆ ಬಂದ್ಮೇಲೆನು ಸಹ ಒಂದ್ಸರಿ ಶಂಖ ಓದೋದು. ಪಕ್ಕ ಒಂದು 20-30 ಸೆಕೆಂಡ್ ಶಂಖ ಓದಿದ ತಕ್ಷಣನೇ ನೆಕ್ಸ್ಟ್ ಶೂಟ್ ಸ್ಟಾರ್ಟ್ ಮಾಡೋದು. ಈ ತರ ನಾವು ಎಕ್ಸ್ಪೀರಿಯನ್ಸಸ್ ಮಾಡಿ ಅಲ್ಲಿ ತುಂಬಾ ಜನ ಭಯ ಪಟ್ಟಿದ್ದಾರೆ. ಒನ್ ಡೇ ನೈಟ್ ಶೂಟ್ ಮಾಡಿದ್ವಿ. ಇಲ್ಲಿದ್ದಾರೆ ರವಿ ಅವರಿದ್ದಾರೆ, ಇನ್ನೂ ತುಂಬಾ ಜನ ಇದ್ರು. ಅವರೆಲ್ಲ ನೈಟ್ ಆಲ್ಮೋಸ್ಟ್ ಒಂದು 7-7:30ಗೆ ಶೂಟ್ ಮಾಡಿದ್ದು. ಬಟ್ ಆ ಲುಕ್ ಹೇಗಿತ್ತಂದ್ರೆ ಮಿಡ್ನೈಟ್ 2 o'clock. ಆಮೇಲೆ ಎಲ್ಲರೂ ನೋಡಬೇಕು ಮಾಲ್ ಅಂತಂದಾಗ ರಾತ್ರಿ ಒಂದು ಥರ್ಮಾಕೋಲು ಒಂದು ಲೈಟ್ ಹಿಡ್ಕೊಂಡು, ಮಾಲಲ್ಲಿ ಲೈಟ್ ಇಲ್ಲ, ರಾತ್ರಿ ಫುಲ್ಲು ಮಾಲ್ ತೋರ್ಸದ್ಮೇಲೆ ಎಲ್ಲರಿಗೂ ಶುರು ಆಯ್ತು ಭಯ. ಇಲ್ಲ ಸರ್, ಇಲ್ಲಿ ನಿಜ ಏನೋ ಇದೆ, ಪಕ್ಕ ಆಗಲ್ಲ, ನಾವು ಹೊಟ್ಬಿಡ್ತೀವಿ ಅಂತ. ಹಾಗಾಗಿ ಎಷ್ಟೋ ಜನ ಕ್ಯಾರೆಕ್ಟರ್ಸು ಅಲ್ಲಿಂದ ಭಯಪಟ್ಟು ಆಚೆ ಬಂದಿದ್ದು ಲಾಸ್ಟ್ ಒಂದು 15-20 ಮೆಂಬರ್ಸ್ ಏನಿದೆ, ಅವರು ಎಂಟೈರ್ ಸಿನಿಮಾ ಫಿನಿಶ್ ಮಾಡಿದ್ದೀವಿ. ಮಾಲ್ ಬಂದು KR ಪುರಂ ಕಡೆ ಸರ್. ಈಗ ಮಾಲ್ ಓಪನ್ ಆಗಿದೆ, ಈಗಲೂ ಆಗಿದೆ, ಡೆಮಾಲಿಶ್ ಆಗಿದೆಲ್ಲ ಡೆಮಾಲಿಶ್. ದೊಡ್ಡ ಮಾಲ್ ಆಕ್ಚುಲಿ ನಾನು ಅದೇ ಕಾಮಿಕ್ ಆಗ್ತಾ ಒಳ್ಳೆಯದೊಂದು ಜೋಕ್ ಆಗಿ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಏನ್ ಹೇಳಿದ್ರು ಅಂದ್ರೆ, ಸರ್ ನನಗೆ ಗೊತ್ತಿರೋ ಪ್ರಕಾರ ಈ ಮೂವಿಗೋಸ್ಕರ ನೀವು ಮಾಲ್ ಕಟ್ಟಿದ್ದಾರೆ ಅನ್ಸುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಅಷ್ಟು ದೊಡ್ಡ ಮಾಲ್. ನಾರ್ಮಲಿ ಈ ಪ್ಲೇಸ್ ಅಲ್ಲೇ ಕರೆಂಟ್ ಆಫ್ ಮಾಡ್ಬಿಟ್ಟು ನೀವು ರಾತ್ರಿ ಒಂದು 7 ಗಂಟೆ 8 ಗಂಟೆ ಟೈಮಲ್ಲಿ ಒಂದು ನಾರ್ಮಲ್ ವಾಕ್ ಮಾಡ್ಕೊಂಡ್ ಬಂದ್ರೆ ಭಯ ಬರುತ್ತೆ. ಕಾಮನ್ ಸೆನ್ಸ್ ಆಗಿರೋರು ಯಾರಿಗೆ ಆಗಿ ಅಂತ ಪ್ಲೇಸ್ ಅಲ್ಲಿ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ವಿ. ಪ್ಯಾರಾನಾರ್ಮಲ್. ಬಟ್ ಈ ಪರ್ಸನ್ ಬಂದು ಒಂದು ಗೋಸ್ಟ್ ಹಂಟರ್ ಆಕ್ಚುಲಿ, ಕೈಂಡ್ ಆಫ್ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಏನಿದೆ ಮೂಢನಂಬಿಕೆಗಳಿದೆಯೋ ಇಲ್ವೋ, ದೆವ್ವಗಳಿದೆಯೋ ಇಲ್ವೋ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ. ರಿಸರ್ಚ್ ಮಾಡಿ ರಿಯಾಲಿಟಿನ ಜನರಿಗೆ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಕಮ್ ಟು ರಿಯಾಲಿಟಿ ಅಂತ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಕಂಟೆಂಟ್ ಕ್ಯಾರಿ ಮಾಡಿದ್ರು, ರಿಯಲ್ ಗೋಸ್ಟ್ ಹಂಟರ್ನ ಕರೆಸಿ ಅದ್ರ ಮೇಲೆ ಬೇಸ್ ಮಾಡಿ. ಎಕ್ಸಾಕ್ಟ್ಲಿ. ಇದು ನಾನು ಒಂದು ಹೇಳ್ತೀನಿ, ಮೇ ಬಿ ಇದೊಂದು ತುಣುಕು, ಒಂದು ಸ್ಮಾಲ್ ಇನ್ಸ್ಪೈರ್ ಆಗಿರ್ಬೋದು. ನಾನು ಒಬ್ರು ಪೈಲಟ್, ಆಕ್ಚುಲಿ ಇಂಡಿಯನ್ ಪೈಲಟ್, ಬೇರೆ ಕಂಟ್ರಿಯಲ್ಲಿ ಗೋಸ್ಟ್ ಹಂಟಿಂಗ್ ಮಾಡಿದ್ದಾರೆ ಆ ಪರ್ಸನ್ ಏನಂದ್ರೆ ಹೋಗೋದು ಈ ತರ ಹಾಂಟಿಂಗ್ ಪ್ಲೇಸಸ್, ಹಾಂಟಿಂಗ್ ಎಲ್ಲಿರುತ್ತೋ ಹಾಂಟಿಂಗ್ ಪ್ಲೇಸಸ್ ಅಲ್ಲಿ ಹೋಗ್ಬಿಟ್ಟು ಹಂಟ್ ಮಾಡೋದು, ಏನಾದ್ರು ಇದೆ ರಿಯಾಲಿಟಿ ತೋರಿಸೋದು. ಸೊ ಆ ಪರ್ಸನ್ ನೋಡಿದಾಗ ನನಗೆ ಇಲ್ಲ, ಈ ಪರ್ಸನ್ ಏನೋ ಒಂದು ನಿಜ ಹೇಳ್ತಿದ್ದಾನೆ ಅಂತ. ಬಟ್ ಆ ಪರ್ಸನ್ ಸಾಯೋ ದಿನ ಹೇಳ್ಬಿಟ್ಟು ಸತ್ನಂತೆ, ನನ್ನ ಯಾರೋ ಕರೀತಿದ್ದಾರೆ, ಯಾರೋ ನನ್ನ ಏನೋ ಟಚ್ ಮಾಡ್ತಿದ್ದಾರೆ, ನನ್ನ ಕರೀತಿದ್ದಾರೆ, ನಾನು ಹೊಡಬೇಕು ಅಂತ. ಅದಂದಿದ್ದು ಒಂದು 2 days ಏನೋ ಪಾಪ ತೀರ್ಕೊಂಡ ಆ ಪರ್ಸನ್. ಕೆಲವರು ಸಮಸ್ಯೆ ಇದ್ ಕಡೆ ಹೋಗಿ ಸಾಲ್ವ್ ಮಾಡ್ತಾರೆ, ಕೆಲವರು ಅದು ಹುಡ್ಕೊಂಡು ಹೋಗ್ತಾರೆ. ನಿಮ್ದು ಯಾವುದು? ಹುಡ್ಕೊಂಡು ಹೋಗೋದು. ಆಮೇಲೆ ಕೆಲವು ಕೇಸಸ್ ಬಂದು ಯಾರಾದ್ರೂ ಕೇಳಿದಾಗ ಸಿಚುವೇಶನ್ ಈ ತರ ಇದೆ ಅಂತ ಅಂದಾಗ ಅದಕ್ಕೆ ಸಾಲ್ವ್ ಕೊಡೋದು. ಇದಕ್ಕೆ ರಿಸರ್ಚ್ ಏನ್ ಮಾಡ್ಕೊಂಡ್ರಿ ನೀವು? ಈ ಸಬ್ಜೆಕ್ಟ್ ತಗೋಬೇಕು ಅಂತ ಇದಕ್ಕೆ ಇಂತ ಮುಂಚೆ ನಾನು ಒಂದು ಬುಕ್ ಬರ್ದಿದ್ದೆ, 2 books ಬರ್ದಿದೆ. ಒಂದು ಬುಕ್ ಬಂದು ನಾನು ಅಂತ ಒಂದು ಬುಕ್ ಬರ್ದಿದೆ. ಈ ನಾನು ಅನ್ನೋ ಬುಕ್ ಬಂದು ಮೇನ್ಲಿ ಆತ್ಮಗಳ ಬಗ್ಗೆ. ಶಂಕರಾಚಾರ್ಯರದ ಒಂದು ಪುಸ್ತಕ ಇದೆ, ಅಂದ್ರೆ ಅವರು ರಚಿಸಿರುವ ತುಂಬಾ ಇದರಲ್ಲಿ ಇದೊಂದು ನಾನು ಅನ್ನೋದ್ರಲ್ಲಿ ಆತ್ಮಬೋಧನೆ ಆವಿಷ್ಕರಣ ಅಂತ. ಈ ಆತ್ಮಬೋಧನೆ ಅಂತಂದಾಗ ಆತ್ಮ ಹೇಗೆ ವರ್ಕ್ ಮಾಡುತ್ತೆ, ಹೇಗಿದೆ ಆತ್ಮ, ನಿಜವಾಗ್ಲೂ ಮನುಷ್ಯನಿಗೆ ಯಾವ ತರ ಪ್ರಾಬ್ಲಮ್ ಕೊಡುತ್ತೆ, ಆತ್ಮ ಪರಮಾತ್ಮ ಅಂದ್ರೆ ಏನು,
ಇದ್ರ ಬಗ್ಗೆ. ಅಂದ್ರೆ ಸ್ಪಿರಿಚುವಲ್ ಆಗಿ ಹೇಗೆ ಹೋಗ್ತೀವೋ ಅದು ರಿಯಾಲಿಟಿಗೆ ಹೇಗೆ ಬರುತ್ತೆ. ಈಗ ನಾರ್ಮಲಿ ನಾವು ಆತ್ಮ ಅಂದ್ರೆ ಏನ್ ಅನ್ಕೊಳ್ತೀವಿ, ಓ ಒಂದು ದೆವ್ವ ಅನ್ಕೊಳ್ತೀವಿ. ಆತ್ಮಗಳು ಬೇರೆ ದೆವ್ವಗಳು ಬೇರೆ ಆಗಿರುತ್ತೆ. ಸೊ ಆ ಒಂದು ಬೇಸ್ಡ್ ಆನ್ ಕಾನ್ಸೆಪ್ಟ್ ಅಲ್ಲಿ ನಾನು ಬರೆದಿದ್ದೆ. ಆ ಬುಕ್ ಬರೆದ ತಕ್ಷಣ ಅದ್ರ ಮೇಲೆ ಐಡಿಯಾಸ್ ಬಂದ ಮೇಲೆ ಈ ಒಂದು ಸ್ಕ್ರಿಪ್ಟ್ ನಾಲೆಜ್ ಐಡಿಯಾ ಬಂತು. ಒಂದು ಹುಚ್ಚ ವೆಂಕಟ. ಯಾಕಂದ್ರೆ ನಾವು ನಿನ್ನ ಸ್ಕ್ರಿಪ್ಟ್ ಅನ್ಕೊಂಡಾಗ ಇನ್ನು ವರ್ಕ್ ಮಾಡೋ ಟೈಮಲ್ಲಿ ಈ ಹುಚ್ಚ ವೆಂಕಟ್ ಅನ್ನೋದು ವೆಂಕಟ ನನ್ನ ಹೆಸರು. ಯಾರಾದ್ರೂ ವೆಂಕಟ್ ಅಂತ ಕರಿತಿದ್ರು. ಈ ಹುಚ್ಚ ವೆಂಕಟ್ ಅಂತ ನೋಡಿದ್ಮೇಲೆ ಎಲ್ಲರೂ ಸರ್ ನೀವು ಹುಚ್ಚ ವೆಂಕಟ್. ಯಾಕಂದ್ರೆ ಆಗ ನನ್ನ ಹೇರ್ ಸೂಟ್ ಸಹ ಆಗೈತು, ಆಲ್ಮೋಸ್ಟ್ ನಿಯರ್ ಬೈ ಆಗೇ ಇತ್ತು, ಫಿಟ್ ಆಗಿ ಆಲ್ಮೋಸ್ಟ್ ಆಗಿದೆ. ಸೊ ಎಲ್ಲರೂ ಏನಂತಿರು ಆ ತರ ರಿಸೆಂಬಲ್ ಮಾಡ್ತಿದ್ರು, ಓ ಇವರು ಹುಚ್ಚ ವೆಂಕಟ್, ಇವರು ಹುಚ್ಚ ವೆಂಕಟ್. ಸರ್ ನಾನೆಲ್ಲ ಹುಚ್ಚ ವೆಂಕಟ್, ನಾನು ಜಸ್ಟ್ ವೆಂಕಟ್ ಅಂದ್ರೆ ಅವ್ರು ನಂಬ್ತಾ ಇರಲಿಲ್ಲ. ಸೊ ಆ ಒಂದು ವಿಚಾರಕ್ಕೆ ಸರಿ ವ್ಯಾನ ಅನ್ನೋದು ಬಂದು ಗಾಳಿ, ವ್ಯಾನ ಅಪಾನ ಅಂತ ನಮ್ಗೆ ಏನಿದೆಯೋ 5, ಅದರಲ್ಲಿ ವ್ಯಾನ ಅಂತ ತಗೊಂಡೆ. ನನಗೆ ಆಕ್ಚುಲಿ ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವರಲ್ಲಿ ಒಂದು ವ್ಯಾನ ಅಂತ ತಗೊಂಡೆ. ವರ್ಣ ಅನ್ನೋದು ನನಗೆ ಮೊದಲಿಂದ, ನಾನು ಚೆನ್ನೈಯಲ್ಲಿ ಒಂದು ಮೂವಿಗೆ ವರ್ಕ್ ಮಾಡ್ತಿದ್ದೆ ಪ್ರೊಡಕ್ಷನ್ ಅಲ್ಲಿ. ಆವಾಗ ಏನೋ ಒಂದು ಸಮಥಿಂಗ್ ನ್ಯೂ ಇರಬೇಕು ಹೆಸರು ಅನ್ಕೊಂಡಾಗ ವರ್ಣ ಅಂತ ಅನ್ಕೊಂಡೆ. ಸೊ ಆ ವ್ಯಾನ ವರ್ಣ 2 ಸರಿ. ಜಮುಲ ಅನ್ನೋದು ಮನೆ ಹೆಸರು, ಲೈಕ್ ಶೇಖರ್ ಕಮುಲ ಕೊನೆದಲ್ಲ ಆತರ ಜಮುಲ. ಮೂವಿ ಫುಲ್ ನೋಡಿದ್ರು. ನೋಡಿದ ತಕ್ಷಣ ಕರೆದ್ರು. ನಾನು ಆಕ್ಚುಲಿ ವ್ಯಾನವರ್ಣ ಅಲ್ವಾ, ಡೈರೆಕ್ಟರ್ ಸರ್ ಬನ್ನಿ ಅಂತ. ನಾನು ವ್ಯಾನವರ್ಣ ಅಂತ ಕರೀಲಿ. ಸರ್ ವ್ಯಾಸವನ್ ಕೃಷ್ಣ ಅವರೇ ಬನ್ನಿ ಅಂದ್ರು. ಆಚೆ ಇದೆ, ಇಲ್ಲೇ ನಡೀತಾ ಸರ್ ಇಲ್ಲಿ. ಸರ್ ನನ್ನ ಹೆಸರು ವ್ಯಾಸವನ್ ಕೃಷ್ಣ ಅಲ್ಲ ಸರ್, ಕ್ಯಾರೆಕ್ಟರ್ ಹೆಸರು ಸರ್. ಅವರು ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಅದಾಗಿದ ತಕ್ಷಣ ಮೂವಿ ಎಲ್ಲ ನೋಡಿದ್ಮೇಲೆ ಅವ್ರಂದ್ರು, ನಾನು ಒಂದು ಗ್ರೇಟ್ ಡೈರೆಕ್ಟರ್ ಮಾಡಿರೋ ಮೂವಿ ತರ ಆ ಫೀಲ್ ಆಗ್ತಿದೆ ನನಗೆ ಅಂದ್ರು. ಯಾವ ಸರ್ ಅಂದೆ. ಆಲ್ಫರ್ಡ್ ಹಿಚ್ಕಾಕ್ ನೋಡ್ದಂಗಿದೆ ನನಗೆ ಅಂತಂದ್ರು. ಓಕೆ, ಅಷ್ಟು ಗ್ರೇಟ್ ಡೈರೆಕ್ಟರ್ ಬಗ್ಗೆ ಅವರು ಆ ಒಂದು ವರ್ಡ್ ಹೇಳಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಂದು. ಹಾಗಾಗಿ ಯುಬೈ ಸಿಕ್ಕಿದೆ. ಆಕ್ಚುಲ್ ಆಗಿ ಒಂದು ವಿಷಯ ನಾನು ಅದೇ ಮೊದಲೇ ಹೇಳಿದೆ, ಆತ್ಮ ಅನ್ನೋ ಒಂದು ನಾನು ಅಂತ ಒಂದು ಬುಕ್ ಬರ್ದಿದ್ದೆ ಅಂತ. ಅದ್ರಲ್ಲಿ ಆತ್ಮಗಳು ಹೇಗೆ ಏನು ಇತ್ತಂತ ಆ ವಿಚಾರದಲ್ಲಿ ನನಗೆ ಕೆಲವು ಇದಿದೆ. ನನಗೆ ಸೌಂಡು ನೀಟಾಗಿ ಕೇಳಿಸುತ್ತೆ. ಒಂದ್ಸರಿ ಕಣ್ಮುಚ್ಚಿ ಕೇಳಿಸಿದ್ರೆ ಇಲ್ಲಿ ಏನೇನು ನಡೀತಿದೆ ಪ್ರತಿಯೊಂದು ನನ್ಗೆ ಕೇಳಿಸುತ್ತೆ. ಸೊ ನಾನು ಮೂವಿಗೆ ಕೆಲವು ಪ್ರಿಪ್ರೇಷನ್ಸ್ ಏನ್ ಮಾಡ್ಕೊಂಡಂದ್ರೆ, ಹಾಲಿವುಡ್ ಅಲ್ಲಿ ಕೆಲವು ಎಪಿಸೋಡ್ಸ್ ನೋಡಿದ್ದೆ. ಈ ಪರ್ಸನ್ ನಾನು ಹೇಳಿದ್ನಲ್ವ, ಒಬ್ಬ ಪರ್ಸನ್ ಪೈಲಟ್ ಪಾಪ ಅವ್ರಿಗೆ ಕಾಲ್ ಇಂಜೆಕ್ಟ್ ಆಗಿ ಕಾಲು ಹೋಯ್ತು ಅಂತ. ಆ ಪರ್ಸನ್ ಕೆಲವು ಮೀಡಿಯಾ ಯೂಸ್ ಮಾಡ್ತಿದ್ರು, ಮೆಟೀರಿಯಲ್ಸ್. ಸೊ ಅದನ್ನು ಮತ್ತೆ ನಾನು ಈ ಮೂವಿಯಲ್ಲಿ ಹೊಸದಾಗಿ ಒಂದು ಎಕ್ಸ್ಟ್ರಾ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ. ಸೊ ಅದರ ಥ್ರೂ ಏನಿದೆ ಮೇನ್ಲಿ ಸೌಂಡ್. ಈಗ ಇಲ್ಲೇ ಇದೆ ಪ್ಲೇಸಲ್ಲಿ ಈ ಸೌಂಡ್ ಕೇಳಿದ್ರೆ ನಾರ್ಮಲಿ ಭಯ ಬರುತ್ತೆ, ನಾವು ನಾರ್ಮಲ್ ಮಾತಾಡಿದ್ರೆ ಭಯ ಬರಲ್ಲ. ಸೊ ಆ ಒಂದೊಂಥರ ವಿಚಿತ್ರವಾದ ಆ ಸೌಂಡೇ ಮನುಷ್ಯನ ಭಯ ಇಡುತ್ತೆ. ಹೌದು ರೈಟ್ ಸರ್. ಮೂಢನಂಬಿಕೆಗಳ ಮೇಲೆ ಅದೇ ಏನಂತ ಮೂಢರಾಗಬೇಡಿ, ಯುದ್ಧ ಮಾಡಿ. ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಯಾರನ್ನಾದ್ರು, ಬಟ್ ಮೂಢರಾಗಬೇಡಿ. ಇದಿದೆ ಅಂತಂದಾಗ ಅದಕ್ಕೆ ನಿಲ್ಬೇಡಿ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ ಯಾವತ್ತೇ ಆಗ್ಲಿ, ಫಸ್ಟ್ ಒಂದು ಫ್ಯಾಕ್ಟ್ ಚೆಕ್ ಮಾಡ್ಕೊ. ನೀನು ಫ್ಯಾಕ್ಟ್ ಚೆಕ್ ಮಾಡ್ಕೊಂಡ್ಮೇಲೆ ನೀನು ಅದಕ್ಕೆ ಆನ್ಸರ್ ಮಾಡು. ಸುಮ್ಮನೆ ನೀನು ಮನಸ್ಸು ಬಂದಂಗೆ ಬ್ರೈನ್ ಬಂದಂಗೆ ಆನ್ಸರ್ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ರಿಯಾಲಿಟಿ ಬೇರೆನೇ ಇರುತ್ತೆ, ನಾವು ಅನ್ಕೊಂಡಿದ್ದಕ್ಕಿಂತ ರಿಯಾಲಿಟಿ ಬೇರೆ ಇರುತ್ತೆ. ಅದೊಂದ್ಸರಿ ರಿಯಾಲಿಟಿ ಚೆಕ್ ಮಾಡಿದ್ಮೇಲೆ ಓಕೆ ವಾವ್ ಇದು ಟ್ರೂ, ಆಗ ಅದನ್ನ ಬೇಕಾದ್ರೆ ಒಂದು ಬುಕ್ಕಲ್ಲಿ ಬರಿಬೋದು, ಇಲ್ಲ ಯಾರಿಗಾದ್ರು ಹೇಳ್ಬೋದು. ಅದು ಟ್ರಾನ್ಸ್ಲೇಟ್ ಆಗ್ತಾ ಇರುತ್ತೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್. ಯಾಕಂದ್ರೆ ನಾವು ನೋಡಿರೋದು ಏನು, ಈಗ ಎಲ್ಲರೂ ಹೇಳ್ತಿರೋ ಪ್ರಕಾರ ಒಂದು 5,000 ವರ್ಷ ಆಗಿದೆ ಅಂತ. ಇಲ್ಲ, ಕೋಟಿ ವರ್ಷನೇ ನಡೆದಿದೆ ಈ ಭೂಮಿ ಮೇಲೆ. ಹಾಗಾಗಿ ಬ್ಯಾಕ್ ಎಂಡ್ ಅಲ್ಲಿ ಆಗ ಹೇಗಿದ್ರು ಜನರು, ಈಗ ಹೇಗಿದ್ದಾರೆ, ಆಗಿನ ಜನರೇಷನ್ ಹೇಗಿತ್ತು, ಈಗಿನ ಜನರೇಷನ್ ಹೇಗಿದೆ, ಆಗ ಏನ್ ನಂಬ್ತಿದ್ರು, ಈಗ ಏನ್ ನಂಬ್ತಿದ್ದಾರೆ, ಆಗ ರಿಯಾಲಿಟಿ ಹೇಗ್ ಚೆಕ್ ಮಾಡ್ತಿದ್ರು ಅಂತ. ಇವಾಗ ಕೆಲವು ಯೂನಿವರ್ಸಿಟೀಸ್ ನಾವು ನೋಡ್ತೀವಿ, ನ್ಯಾಚುರಲಿ ಅವರು ಒಂದು ರಿಸರ್ಚ್ ಮಾಡಬೇಕು ಅಂದ್ರೆ ಒಂದು 10,000 or 5,000 or 20,000 ಇಷ್ಟು ಜನರನ್ನ ಒಂದು ಕಡೆ ಸೇರಿಸಿ ಒಂದು ಚೆಕ್ ಮಾಡ್ತಾರೆ. ಅವ್ರೊಂದು ಕ್ವಶನ್ ಕೇಳ್ತಾರೆ, ಈ ತರ ನ್ಯಾಚುರಲಿ ಇದೊಂದು ಕ್ವಶನ್ ಕೇಳಿದ್ರೆ ಇದನ್ನ ನಿಮ್ಮ ಒಪಿನಿಯನ್ ಏನ್ ಹೇಳಿ ಅಂತ. ಅದರಲ್ಲಿ ಲಾರ್ಜ್ ಆಗಿ ಯಾವ್ದು ಆನ್ಸರ್ ಬರುತ್ತೋ ಅದೇ ಟ್ರೂತ್ ಅಂತಾರೆ. ಯಾಕಂದ್ರೆ ಮನುಷ್ಯನಿಗೆ ಯಾವುದು ಏನು ಮೇನ್ಲಿ ಕನೆಕ್ಟ್ ಆಗುತ್ತೋ ಅದೇ ವಿಚಾರ ನೆಕ್ಸ್ಟ್ ಜನರೇಷನ್ಗೆ ಇದಾಗುತ್ತೆ. ಆಮೇಲೆ ನಾನು ಓದಿರೋ ಪ್ರಕಾರ ವೇದವ್ಯಾಸ ಮಹರ್ಷಿ, ನಾನು ಅವ್ರನ್ನ ತಾತನೇ ಅಂತೀನಿ. ಸೊ ಆ ಪರ್ಸನ್ ಏನ್ ಹೇಳ್ತಾರೆ, ಕಾಲಕ್ಕೆ ಅನುಗುಣವಾಗಿ ನೀವು ಚೇಂಜ್ ಆಗ್ಬೇಕು. ಅಟ್ ದ ಸೇಮ್ ಟೈಮ್ ಎಲ್ಲೂ ಕೂಡ ಸತ್ಯನ ಬಿಟ್ಕೊಡ್ಬೇಡಿ. ನೀವು ಸತ್ಯನ ನೀವು ಉಳಿಸ್ಕೊಂಡೇ ಹೋಗಿ. ಅಲ್ಲ ಎಲ್ಲ ಓಕೆ, ಈಗ ತರ್ಕಕ್ಕೆ ನಿಲ್ಕದ
ಸಾಕಷ್ಟು ವಿಷಯಗಳಿದಾವೆ. ಮೂವಿಯಲ್ಲಿ ಮೇನ್ಲಿ ಗೋಸ್ಟ್ ಬಗ್ಗೆ ಕೊಟ್ಟಿರೋದು ಇನ್ಫಾರ್ಮೇಶನ್, ಬೇರೆ ಬಗ್ಗೆ ಕೊಟ್ಟಿಲ್ಲ. ಮೇನ್ಲಿ ಗೋಸ್ಟ್ ಈ ಕೆಲವು ಮೂಢನಂಬಿಕೆಗಳ ಬಗ್ಗೆ ಮೆನ್ಷನ್ ಮಾಡಿದ್ದೀವಿ ಅಷ್ಟೇ. ಕನ್ಕ್ಲೂಷನ್ ಇದೆಯಾ ಅಂತ? ಕನ್ಕ್ಲೂಷನ್ ಇದೆ, ಅದಕ್ಕೋಸ್ಕರ. ನೀವು ಇಂಗ್ಲಿಷಲ್ಲಿ ಗೋಸ್ಟ್ ಅಂತೀರಾ, ನ್ಯಾಚುರಲಿ ಸಂಸ್ಕೃತದಲ್ಲಿ ಆತ್ಮ ಅಂತಾರೆ. ಅದು ಇಂಗ್ಲಿಷ್ ವರ್ಡು, ಇದು ಕನ್ನಡ ವರ್ಡು. ಬಟ್ ಇಲ್ಲಿ ಆತ್ಮ ಅನ್ನೋದು ಏನಾಗುತ್ತೆ ಅಂತಂದ್ರೆ, ದೇಹ ಈಗ 3 ಜನ ಇದ್ದಾರೆ. ಯಾರು? ಶಂಕರಾಚಾರ್ಯರು, ಯಾರು ನಮಗೆ ರಾಮಾನುಜಾಚಾರ್ಯರು, ಮತ್ತೆ ಇವರು ಯಾಕೆ ಈ ಮಧ್ವಾಚಾರ್ಯರು. ಈ 3 ಜನ ಒಂದು ಫಿಲಾಸಫಿ, ಒಬ್ಬೊಬ್ರು ಒಂದೊಂದು ಫಿಲಾಸಫಿ ಹೇಳ್ತಾರೆ. ಆತ್ಮ ಬೇರೆ, ಇನ್ನೊಬ್ರು ಆತ್ಮ ದೇಹ ಬೇರೆ, ಮತ್ತೆ ಆತ್ಮ ದೇಹ ಮತ್ತೆ ಮನಸ್ಸು 3 ಒಂದು ಅಂತ ಒಬ್ಬೊಬ್ರು ಒಂದೊಂದು ಪ್ಯಾಟರ್ನ್ ಅಲ್ಲಿ ಹೇಳ್ತಾರೆ. ಇಲ್ಲಿ ಆತ್ಮ ಅನ್ನೋದು ಮನುಷ್ಯನಿಗೆ ಯಾವುದೇ ತರ ಹಾನಿ ಮಾಡಲ್ಲ, ಯಾವುದೇ ತರ ಹಾನಿ ಮಾಡಲ್ಲ ಮನುಷ್ಯನಿಗೆ. ಎಸ್ಪೆಷಲಿ ಆತ್ಮ ಕಂಡ್ರೆ, ಆತ್ಮಗೆ ಅಂದ್ರೆ ಆತ್ಮ ಇಟ್ಸ್ ಅ ಕೈಂಡ್ ಆಫ್ ಏನಂತಾರೆ, ಈಗ ಒಂದು ಪ್ರಾಣಿನೋ ಒಬ್ಬ ಮನುಷ್ಯನೋ ಒಂದು ಯಾವುದೋ ಒಂದು ಗಿಡನೋ ಮರನೋ ತೀರ್ಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ಒಂದು ಚೈತನ್ಯ ಶಕ್ತಿಯ ಕ್ರಿಯೇಟ್ ಆಗುತ್ತೆ. ಆ ಚೈತನ್ಯ ಶಕ್ತಿನ ತುಂಬಾ ಜನ ಆತ್ಮ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವೇ ಇಲ್ಲಿ ಇದ್ದೀವಿ ಅಂತ ಹೋದ್ರೆ ಆತರ ಅಂದ್ರೆ ಯಾರೋ ಏನೋ ಒಂದು ಇಲ್ಲಿ ಒಂದು ದೆವ್ವ ಇದೆ ಅನ್ಕೊಳ್ತೀವಿ. ದೆವ್ವ ಅಲ್ಲ, ಆತ್ಮ ಅಲ್ಲ, ಆ ಸಮಥಿಂಗ್ ಏನೋ ಒಂದು ನ್ಯಾಚುರಲ್ ಶಕ್ತಿ ಅಷ್ಟೇ. ಸಿನಿಮಾ ನೋಡಿದ್ಮೇಲೆ ಆಸ್ ಅ ಕಾಮನ್ ಪರ್ಸನ್ ನನಗನ್ಸಿದ್ದು ಸಮಥಿಂಗ್ ಇದು ಮೂಢನಂಬಿಕೆಗಳ ಮೇಲೆ ಯಾರು ಡಿಪೆಂಡ್ ಆಗಬಾರ್ದು ಅಂತ. ಸಿನಿಮಾ ನೋಡಿರೋದ್ರಿಂದ ನನಗನ್ಸ ಕ್ಯೂರಿಯಾಸಿಟಿ ಇದೆ. ಸೊ ಥಿಯೇಟ್ರಲ್ಲಿ ಬಂದು ನೋಡಿ ಜನ ಒಂದು ಕನ್ಕ್ಲೂಷನ್ ಕೊಡಲಿ. ಬಿಕಾಸ್ ನಾನು ಅವ್ರ ವೈಫ್ ಆಗಿರೋದ್ರಿಂದ ನಾನು ಏನು ಹೇಳಿದ್ರು ಅದನ್ನ ಯಾರು ಅಕ್ಸೆಪ್ಟ್ ಮಾಡೋಕ್ಕೆ ಹೋಗಲ್ಲ. ಇಟ್ ಇಸ್ ಯುವರ್ ಮೂವಿ, ಯು ಆರ್ ಕನ್ಕ್ಲೂಡಿಂಗ್ ಇಟ್ ಅಂತಾನೆ ಹೇಳ್ತಾರೆ. ಖುಷಿ ಅನ್ನಿಸ್ತಾ ಯಜಮಾನ್ರ ಕೆಲಸ? ಎಕ್ಸಾಕ್ಟ್ಲಿ. ಇನ್ನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀರಾ? ಶೋರ್. ಥ್ಯಾಂಕ್ ಯು. ಮತ್ತೆ ಎಲ್ಲರೂ ಯೂನಿಟಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ. ಮತ್ತೆ ನಾನು ಈ ಮಾಂತ್ರಿಕ ಸಿನಿಮಾದಲ್ಲಿ ನಾನು ನಟಿಸುವ ಪಾತ್ರ ಪತ್ರಕರ್ತರು. ಸೊ ನನ್ನ ಹೆಸರು ಕಾತ್ಯಾಣಿ. ಅದರಲ್ಲಿ ಇಲ್ಲಿ ದಿನ ನಮಗೆ ಏನೋ ಒಂದು ಆಗ್ತಾ ಇರುತ್ತೆ, ಏನೋ ವಿಷಯಗಳು, ಕೆಲವು ಮೂಢನಂಬಿಕೆಗಳಿರುತ್ತೆ. ಇವಾಗೆಲ್ಲ ನಾವು ಒಂದ್ಸತಿ ಸಲಹೆ ಕೇಳ್ತೀವಿ, ಆ ಸಲಹೆಗೆ ನಮಗೆ ಏನು ಪರಿಹಾರ ನಿವಾರಣೆ ಅಂತ ಎಲ್ಲ ನೋಡ್ಕೊತಾ ಇರ್ತೀವಿ. ಅದಕ್ಕೆ ಇಲ್ಲಿನೂ ಹಾಗೆ ಇರುತ್ತೆ. ಸೊ ಕುತೂಹಲದಲ್ಲಿ ಏನೇನು ನಡೆಯುತ್ತೆ ಅಲ್ಲೆಲ್ಲ ಮಾಲಲ್ಲಿ ಏನೇನಾಗಿರುತ್ತೆ ಇನ್ಸಿಡೆಂಟ್ಸು, ಅದನ್ನೆಲ್ಲ ಸ್ವಲ್ಪ ಬಗೆಹರಿಸಿ ನಾವು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ತಿಳ್ಕೊತೀವಿ. ಸೊ ಈ ಶೂಟಿಂಗ್ ಮಾಡೋ ಟೈಮು ಒಂದು ಅನುಭವ ಆಗಿತ್ತು ನಮಗೂ. ಅದು ಇಂಟೆನ್ಸ್ ಶೂಟ್ ಇತ್ತು. ಅದು ಎಷ್ಟು ಇಂಟೆನ್ಸ್ ಅಂದ್ರೆ ನಾವು ನಿಜವಾಗ್ಲೂ ಪಾತ್ರದೊಳಗೆ ಹೋಗ್ಬಿಟ್ಟಿದ್ವಿ. ಹುಡುಕಿ ಭೂತ ಎಲ್ಲಿದೆ ಅಂತ ಸಡನ್ನಾಗಿ ಆ ಎಂಡಲ್ಲಿ ಕತ್ತಲಲ್ಲಿ ಅದು ಎಷ್ಟು ಇಂಟೆನ್ಸ್ ಇತ್ತಂದ್ರೆ ಒಂದು ದೆವ್ವ ಕಾಣಿಸ್ಕೊಂಡ್ಬಿಡ್ತು ನಮಗೆ. ಮೊದಲು ನಾವು ನಗಾಡ್ತಾ ಇದ್ವಿ, ಲೈಕ್ ಇದೇನೋ ನಿಜ ಇರಲ್ಲ ಅಂತ ಹಿಂಗೆಲ್ಲ. ಬಟ್ ಅದು ಆ ಕ್ಷಣದಲ್ಲಿ ನೋಡಿದಾಗೆ ಅವಾಗ ಅನಿಸ್ತು ಇದು ನಿಜ ಆಗ್ತದೇನಾ ಏನು ಅಂತ. ಬಟ್ ಇವತ್ತುವರೆಗೂ ಗೊತ್ತಿಲ್ಲ ಅದು ಏನಂತ. ಬಟ್ ಆಮೇಲೆ ಹುಡುಕಾಡಿದ್ರೆ ಏನು ಸಿಗ್ಲಿಲ್ಲ ನಮಗೆ. ಇದೊಂದು ತುಂಬ ಜೋರು ಅನುಭವ ಆಗಿತ್ತು, ಜ್ಞಾಪಕ ಬಂತು ಅದಕ್ಕೆ ಹೇಳಿದೆ. ಬಟ್ ಓವರ್ ಆಲ್ ಎಲ್ಲ ಚೆನ್ನಾಗಿ ನಡೀತು. ತುಂಬ ಪ್ರೋತ್ಸಾಹ ಎಲ್ಲ ಕೊಟ್ಟರು ಆ್ಯಂಡ್ ನಾವು ಶೂಟಿಂಗ್ ಎಲ್ಲ ಮಾಡಿದ್ವಿ. ಸೊ ಇದೆ ನಾವು ಕೇಳ್ಕೊತಿರೋದಷ್ಟೇ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದು ಸಿನಿಮಾ ಮುಂದುವರಿಲಿ ಅಂತ ಅದೇ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಧನ್ಯವಾದಗಳು. ಈಗ ಈ ಬಾಬಾಗಳಿರ್ತಾರಲ್ರಿ, ಅವು ಕೂದಲೆಲ್ಲ ಬಿಟ್ಕೊಂಡು, ಸೊ ಹಾಗೆ ಕರಿ ಮೂತಿತ್ತು ಆ್ಯಂಡ್ ತುಂಬ ಉದ್ದ ಕೂದಲು, ತುಂಬ ಉದ್ದ ಕೂದಲು, ಮತ್ತೆ ದೊಡ್ಡ ವಸ್ತ್ರ ಹಾಕೊಂಡಿದ್ರು, ಬಿಳಿ ವಸ್ತ್ರ. ಸೊ ತುಂಬ ಭಯಾನಕ ಆಯಿತು, ಭಯ ಬರಂಗೆ. ಆದರೆ ಹೇಗೋ ಒಂದು ನಕ್ಕೊಂತ ಬಿಟ್ವಿ. ಬಟ್ ಆ ಕ್ಷಣ ತುಂಬ ಭಯಾನಕ ಆಯಿತು. ಇಲ್ಲೇನು ಕಾಣಿಸ್ತಿಲ್ಲ ತಾನೆ? ಇಲ್ಲ, ಸ್ವಲ್ಪ ನೋಡ್ಕೊಂಡಾದ್ರೆ ಕಾಣ್ಬೋದು. ಬಟ್ ಭ್ರಮೆ ಇರ್ಬೋದು ಕೂಡ, ಹೇಳಕ್ಕಾಗಲ್ಲ. ಸೊ ಅದೇ ಈ ಮೂಢನಂಬಿಕೆ ಹೇಗೆ, ಏನು ನಂಬಬೇಕು, ಏನು ಸತ್ಯ, ಏನು ಸುಳ್ಳು ಅಂತ ಹೇಳಕ್ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ನಮ್ಮ ವ್ಯಾನವರ್ಣ ಸರ್ ಏನು ಒಂದು MNC ಕಂಪ್ನಿಯಲ್ಲಿ ವರ್ಕ್ ಮಾಡೋದ್ರಿಂದ, ಸೊ ಆ ಸ್ಕೆಡ್ಯೂಲಲ್ಲಿ
ಎಲ್ಲರಿಗೂ ಒಂದು ಫ್ರೀ ಟೈಮ್ ಮಾಡಿಕೊಂಡು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಸೊ ಪ್ರತಿಯೊಬ್ಬರು ಮೂವಿ ನೋಡಬೇಕು. ಸೊ ಆಲ್ಮೋಸ್ಟ್ ಒಂದು ಸಾರಿ ಮಾತಾಡಿದ್ದಾರೆ ನಿಮ್ಮ ಟೀಮೆಲ್ಲ. ಸೊ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗಿದೆ ಮೂವಿ ಏನು ಅಂತ. ಸೊ ಇದೊಂದು ಸಸ್ಪೆನ್ಸ್ ಮೂವಿ ನೋಡಿ. ಥ್ಯಾಂಕ್ ಯು ಸರ್. ಯಾರು? ನಾನು ಒಂದು ಸೀನಲ್ಲಿ ಇದ್ದೀನಿ ಇಲ್ಲ, ಎಲ್ಲ ಕೆಲಸದಲ್ಲಿ ಇದ್ದೀವಿ ಸರ್. ಒಬ್ಬರು ಗಂಗರಾಜು ಅಂತ ಇದ್ರು ಫೈಟ್ ಮಾಸ್ಟ್ರು, ಅವ್ರ ಬಗ್ಗೆ ತುಂಬ ಹೇಳಬೇಕು. ತುಂಬ ಸಪೋರ್ಟಿವ್ ಆಗಿದ್ರು. ಅವರು ಕೊರೋನಾ ಟೈಮಲ್ಲಿ ಅವರು ತೀರೋಗಿದ್ದಾರೆ. ಬಟ್ ಆದರೆ ಒಂದು ಒಳ್ಳೆ ಮೂವಿ ಮಾಡಿದಿರಿ, ಎಲ್ಲ ಪ್ರೋತ್ಸಾಹ ಮಾಡಿ ಯಶಸ್ಸಾಗಲಿ, ಕನ್ನಡ ಬೆಳೀಲಿ ಅಷ್ಟೇ. ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನನಗೆ ಇಂಡಸ್ಟ್ರಿನೇ ಆಗ ಇನ್ಸ್ಟಿಟ್ಯೂಟ್ ಮುಗಿಸಿ ಡ್ರಾಮಾಗಳು ಮಾಡಿಕೊಂಡು ಅದಾದ್ಮೇಲೆ ಈ ಸಿನಿಮಾ ಸಿಕ್ತು. ಈ ಸಿನಿಮಾದ ವರ್ಕು ಮಾಡೋಣ, ಜೊತೆಗೆ ಆ್ಯಕ್ಟಿಂಗು ಮಾಡೋಣ ಅಂದ್ಬಿಟ್ಟು ಸರ್ ಜೊತೆ ಸೇರಿಕೊಂಡು ಸಪೋರ್ಟಿವ್ ಆಗಿ ನಿಂತಿದ್ದೆ. ತುಂಬ ಜನ ಅವ್ರು ಹೇಳ್ದಂಗೆ ತುಂಬ ಜನ ಬಿಟ್ಟೋದ್ರು. ನಾವೆಲ್ಲ ಕೊನೆಗೆ ಸ್ವಲ್ಪ ಜನ ಮಾತ್ರ ಉಳ್ಕೊಂಡ್ವಿ. ಆದರೆ ನಾನು ಒಬ್ಬ. ನನಗೆ ಮಾಲಲ್ಲಿ ಅನುಭವ ಆಗಿದ್ದಂದ್ರೆ ಶೂಟ್ ಮಾಡ್ತಾ ಇದ್ರು ಎಲ್ಲ. ನಾನು ಸುಮ್ಮನೆ ಇವ್ರು ಹೇಳ್ದಂಗೆ ಮಾಲ್ ತುಂಬ ಸುತ್ತಾ ಇದ್ದೆ, ಆ ಕಡೆ ಇಲ್ಲಿ ಮೂಲೆನೂ ಓಡಾಡ್ತಾ ಇದ್ದೆ. ಹಂಗೆ ಓಡಾಡ್ಬೇಕಾದ್ರೆ ಶೆಟ್ ಒಳಗಡೆ ಹೋಗಿದ್ದೆ ಸುಮ್ಮನೆ. ನನಗೆ ವಿಡಿಯೋ ಶೂಟ್ ಮಾಡೋ ಹುಚ್ಚಿತ್ತು ಒಂದು ಟೈಮಲ್ಲಿ. ಸುಮ್ಮನೆ ಬಾವಲಿಗಳು ತುಂಬ ಇರೋದಲ್ಲ, ಬಾವಲಿಗಳು ಶೂಟ್ ಮಾಡೋದು. ಹಂಗೆ ಮಾಡ್ಬೇಕು, ಶರ್ಟ್ ಕ್ಲೋಸ್ ಆಗ್ಬಿಡ್ತು. ಸರ್ ಅಂತ ಕೂಗ್ತಾ ಇದ್ದೆ, ಎತ್ತಕ್ಕೂ ಹೋಗ್ತಾ ಇಲ್ಲ. ಸರ್ ಆದ್ಮೇಲೆ ಒಳಗಡೆ ಒಂದು ಕಟ್ಟಿತ್ತು ಜೋರಾಗಿ ಶೆಟ್ರ್ ಹೊಡಿತಾ ಇದ್ದೆ. ಸರ್ ಬನ್ನಿ ಸರ್, ಎಲ್ಲಿದ್ರೆ ಬನ್ನಿ, ತೆಗೀರಿ ಹೊಡಿತಾ ಆಮೇಲೆ ಬಂದ್ರು, ಆಮೇಲೆ ಶೆಟ್ರ್ ಎತ್ತಿದ್ರು, ಆಮೇಲೆ ಆಚೆ ಬಂದೆ. ಅದು ಎತ್ತಕ್ಕ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಅಂದ್ರೆ ಫುಲ್ ತುಕ್ಕಿಡಿದಿರೋದಲ್ಲ, ಮೇಲೆ ಎತ್ತಕ್ಕಾಗ್ತಾ ಇರಲಿಲ್ಲ. ಅದು ಸ್ವಲ್ಪ ಮಾತ್ರ ಎತ್ತಕ್ಕಾಯ್ತು. ಅಷ್ಟು ಹಂಗೆ ನುಳಿಸ್ಕೊಂಡು ಕೆಳಗಡೆಯಿಂದ ಆಚೆ ಬಂದ್ಬಿಟ್ಟೆ. ಆ ಥರ ಒಂದು ಅನುಭವ ಆಗಿತ್ತು ಆ ಮಾಲಲ್ಲಿ. ಅದಾದ್ಮೇಲೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಎಲ್ಲ ಥರನೂ ಕಷ್ಟಪಟ್ಟಿದ್ದಾರೆ. ಆ ಬಿಸಿಲು ಮತ್ತೆ ತುಂಬ ಕಷ್ಟಪಟ್ಟಿದೆ ಸರ್. ಆಚೆಗಡೆ ಅಂದರೆ ತುಂಬ ಜನ ಕೇಳೋರು, ಏನು ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಎಲ್ಲ ಸ್ವಲ್ಪ ಕೇಳೋರು, ಏನು ಮಾಡ್ತಾರೆ ಹಂಗೆ ಅಂತ. ಅವರೆಲ್ಲ ಇದು ಮಾಡಿಕೊಂಡು ಮಾಡಿದ್ದೀವಿ ಸಿನಿಮಾನ. ಬಟ್ ಏನಂದರೆ ಈ ಸಿನಿಮಾ ಹಿಟ್ಟಾಗಬೇಕು, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಫೆಕ್ಟ್ ಹಾಕಿದ್ದೀವಿ, ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಧನ್ಯವಾದ. ಸೊ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನನ್ನ ಹೆಸರು ಪ್ರಜ್ವಲ್. ಸೊ ನಮ್ಮೂರು ಹಾಸನ. ನಾನು ಬೆಂಗಳೂರಲ್ಲಿ ಪ್ರಾಜೆಕ್ಟ್ ಲೀಡ್ ಆಗಿ ಒಂದು ಏರೋಸ್ಪೇಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವಾಗಲೂ ಮಾಡ್ತಾ ಇದ್ದೀನಿ. ಸೊ ನನಗೆ ಮುಂಚೆ ನಾನು ನಾಟಕಗಳು ಮಾಡಿದ್ದೆ, ಮಹಿಮಾಪುರ ಮತ್ತು ದ್ರೋಣಾಚಾರ್ಯ ಅಂತ 2 ನಾಟಕಗಳು ಮಾಡಿದ್ದೆ. ಸೊ ಅದಾದಮೇಲೆ ಆಡಿಷನಲ್ಲಿ ಸರ್ ಸೆಲೆಕ್ಟ್ ಮಾಡಿದರು. ಸೊ ಸರ್ಗೆ ತುಂಬ ಥ್ಯಾಂಕ್ಸ್, ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಸೊ ಎಲ್ಲರೂ ಹೇಳ್ದಾಗೆ ಆ ಮಾಲಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇತ್ತು. ನನಗೆ ಆ ಥರ ಅನುಭವ ಯಾವುದೂ ಆಗಿಲ್ಲ. ಬಟ್ ನಾನು ಇವ್ರು ಹೇಳಿದ್ಮೇಲೆ ನಾನು ಹೋಗ್ತಾನೂ ಇರಲಿಲ್ಲ. ಅಷ್ಟು ಒಳಗಡೆ ಶೂಟಿಂಗ್ ಎಲ್ಲಿತ್ತು ಅಲ್ಲಿ ಮಾತ್ರ. ಬಟ್ ತುಂಬ ನೆಗೆಟಿವ್ ಎನರ್ಜಿ ಇತ್ತು. ಆ ಮಾಲ್ ಓಪನ್ನೇ ಆಗಿರಲಿಲ್ಲ, ಅಷ್ಟು ಕತ್ಲೆ ಮತ್ತು ಅಷ್ಟು ದೊಡ್ಡ ಮಾಲು. ಅದು ನೋಡಿದ್ರೇ ಸ್ವಲ್ಪ ಒಳಗಡೆ ಹೋದ್ರೇ ಭಯ ಆಗ್ಬಿಡುತ್ತೆ. ಸೊ ಅಂಥ ಲೊಕೇಶನಲ್ಲಿ ಶೂಟ್ ಮಾಡಿದ್ದು. ಸೊ ಎಲ್ಲರೂ ಫಿಲ್ಮ್ ನೋಡಿ. ಸೊ ತುಂಬ ಕ್ಯೂರಿಯಸ್ ಆಗುತ್ತೆ. ಮತ್ತು ವ್ಯಾಸವನ್ ಸರ್ ಬಗ್ಗೆ ಹೇಳಲೇಬೇಕು. ಸೊ ನಾವು ನಮಗೆ ಗೊತ್ತೇ, ಎಷ್ಟೋ ಡೈರೆಕ್ಟರ್ಗಳು ನೋಡಿರ್ತೀವಿ, ಎಲ್ಲರೂ ಟ್ಯಾಲೆಂಟೆಡೇ ಇರ್ತಾರೆ. ಬಟ್ ಇವ್ರದ್ದು ಸ್ವಲ್ಪ ಸ್ಪೆಷಲ್ ಇದೆ. ಸ್ಪಿರಿಚುಯಲಿ ಭಾಳ ವಿಷಯಗಳು ತಿಳ್ಕೊಂಡಿದ್ದಾರೆ. ಸೊ ನಮ್ಮಲ್ಲಿ ಇರೋ ನೆಗೆಟಿವ್ ಎನರ್ಜಿನ ಹೇಗೆ ಹೊರಗಡೆ ಅದನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋದನ್ನ ನಮಗೆ ಅವ್ರು ನಾಲೆಡ್ಜ್ ಕೊಡ್ತಾರೆ. ಸೊ ನಮ್ಗೀಗ ಕತ್ಲೆಯಲ್ಲಿ ನಾವೇ ಎಲ್ಲಾದ್ರೂ ಬೈಕಲ್ಲೋ ಕಾರಲ್ಲೋ ಹೋಗ್ಬೇಕಾದ್ರೆ ಯಾವ್ದು ಎಂಟಿ ರೋಡಲ್ಲಿ ನಮ್ಗೆ ಏನೋ ಒಂದು ಅನುಭವ ಆಗಿರುತ್ತೆ. ಎಲ್ಲೋ ಯಾವುದೋ ಒಂದು ಜಾಗ ಅಲ್ಲಿ ದೆವ್ವ ಇರುತ್ತೋ ಇಲ್ವೋ ಏನೋ ಯಾರಿಗೂ ಗೊತ್ತಿಲ್ಲ ಅದು. ಬಟ್ ಅದನ್ನ ನೋಡಿ ನಮ್ಗೆ ಅನ್ಸಿರುತ್ತೆ ಏನೋ ಎದುರ್ಕೊಂತೀವಿ. ಸೊ ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು, ಯಾವ ತರ ಪಾಸಿಟಿವ್ ಎನರ್ಜಿ ತುಂಬೋದ್ರಲ್ಲಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಸೊ ನಮ್ಮನ್ನೆಲ್ಲ ತುಂಬಾ ಪ್ರೋತ್ಸಾಹಿಸ್ತಿದ್ರು. ಟೀಮ್ನ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತೆ ದುಷ್ಯಂತ್ ಸರ್, ರವಿ ಸರ್ ಇಬ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಚೆನ್ನಾಗಿ ನಾವು ಒಟ್ಟಿಗೆ ಕೆಲಸ ಮಾಡಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ. ಸೊ ದಯವಿಟ್ಟು ಎಲ್ಲರೂ ನೋಡಿ. ಮತ್ತೆ ನಿಮ್ಮ ಸಪೋರ್ಟ್ ಎಲ್ಲರಿಗಿಂತ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.